ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ವಾಯ್ಸು ಕೇಳಿಸ್ತಾ ಇದೆ ಅಂತ ಅನ್ಕೊತೀನಿ, ಯಾಕಂದರೆ ನನಗೆ ಲಾಸ್ಟ್ ವೀಡಿಯೋಗೆ ಕಮೆಂಟ್ ಮಾಡಿದರು ನೀವು ಸ್ವಲ್ಪ ಜೋರಾಗಿ ಮಾತಾಡಿ ಅಂತ. ನಾನು ಜೋರಾಗೆ ಮಾತಾಡ್ತಿದ್ದೀನಿ, ಬಟ್ ನನಗೂ ಮತ್ತು ನನ್ನ ಮೊಬೈಲ್ಗೂ ಸ್ವಲ್ಪ ಡಿಸ್ಟೆನ್ಸ್ ಇರೋದ್ರಿಂದ ಸ್ವಲ್ಪ ವಾಯ್ಸ್ ಕೇಳಿಸ್ತಾ ಇರ್ಬೋದು, ಯಾಕಂದರೆ ನನ್ನ ಹತ್ರ ಮೈಕ್ ಇಲ್ಲ. ಹಾಗಾಗಿ ಅಡ್ಜಸ್ಟ್ ಮಾಡಿಕೊಂಡು ನೀವೇ ನಿಮ್ಮ ಮೊಬೈಲಲ್ಲಿ ವಾಲ್ಯೂಮ್ನ ಕೊಟ್ಕೊಂಡು ಕೇಳಿಸ್ಕೊಳ್ಳಿ. ಇವತ್ತಿನ ವ್ಲಾಗಲ್ಲಿ ನಾನು ಎಲ್ಲರೂ ಕೂಡ ತುಂಬ ಕೇಳ್ತಾ ಇದ್ದಂತಹ ಕ್ವೆಶನ್ಸ್ನ ಇಟ್ಕೊಂಡು ವಿಡಿಯೋ ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋಗಂತೂ ಸಿಕ್ಕಾಪಟ್ಟೆ ಕಮೆಂಟ್ಸ್ ಬರ್ತಾಯಿದೆ. ನನಗೆ ಕಮೆಂಟ್ಸ್ಗೆ ರಿಪ್ಲೈ ಕೊಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಕಮೆಂಟ್ಸ್ ಬರ್ತಾಯಿದೆ. ಮೊಬೈಲ್ ಕೈಯಲ್ಲಿ ಇಟ್ಕೊಂಡಿದ್ದಾಗ ಯಾವುದಾದ್ರೂ ಕಮೆಂಟ್ ಬಂದರೆ ಆ ಕಮೆಂಟಿಗೆ ಅಷ್ಟೇ ರಿಪ್ಲೈ ಕೊಟ್ಟಿರ್ತೀನಿ. ಬಿಟ್ಟಿನ ಹಳೆಯ ಕಮೆಂಟ್ಗಳೆಲ್ಲ ಹಾಗಂಗೆ ಉಳಿದ್ಬಿಟ್ಟಿರುತ್ತೆ. ನನಗೆ ಅಷ್ಟು ಟೈಮ್ ಸಾಕಾಗ್ತಿಲ್ಲ ನನಗೆ ಕಮೆಂಟ್ಗೆ ರಿಪ್ಲೈ ಕೊಡೋ ಅಷ್ಟು. ಸೊ ಒಂದು ವೀಡಿಯೋನೇ ಮಾಡಿಬಿಡೋಣ ಅದ್ರ ಬಗ್ಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ಎಲ್ಲರೂ ಕೇಳ್ತಾ ಇದ್ದಿದ್ದೇನು ಅಂದರೆ ಪೇಮೆಂಟ್ ಪ್ರೂಫ್ ತೋರಿಸಿ ಅಂತ. ನಿಮ್ಗೆ ಎಷ್ಟು ಬಂದಿದೆ, ನಿಮ್ಗೆ ಅಮೌಂಟ್ ಬಂದಿದೆ ಅಂತ ಕೇಳ್ತಿದ್ರು, ಎಸ್ಪೆಷಲಿ ತನುಜಾ ಅವರು. ಸೊ ಹಂಗಾಗಿ ಅದನ್ನು ಸೇರಿಸಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಮೇಯ್ನಾಗಿ ನಾನಿವತ್ತು ಒಂದಷ್ಟು ಕ್ವೆಶನ್ಸ್ನ ತೊಗೊಂಡಿದ್ದೀನಿ. ಏನು ಕ್ವೆಶನ್ಸು ಅಂದರೆ, ಈ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂದರೆ ಅಮೌಂಟ್ ಪೇ ಮಾಡಬೇಕಾ? ಒಂದು ಕ್ವಶನ್ನು. ಎರಡನೇದು, ಇದು ಏನು ವರ್ಕು? ಮೂರನೇದು, ನಿಮಗೆ ಅಮೌಂಟ್ ಬಂದಿದೆಯಾ? ನಾಲ್ಕನೇದು, ನಿಮಗೆ ಇಲ್ಲಿ ತನಕ ಅಮೌಂಟ್ ಎಷ್ಟು ಬಂದಿದೆ? ಸೊ ಇದಿಷ್ಟು ಪದೇ ರಿಪೀಟ್ ಆಗ್ತಾ ಇದ್ದಂತಹ ಕ್ವೆಶನ್ಸು. ಅದಕ್ಕೆ ನಾನಿವತ್ತು ಈ ವಿಡಿಯೋದಲ್ಲಿ ಆನ್ಸರ್ನ ಮಾಡ್ತಾಯಿದ್ದೀನಿ. ಸೊ ಕಂಪ್ನಿ ಬಗ್ಗೆನೇ ಫಸ್ಟ್ ಹೇಳಿಬಿಡ್ತೀನಿ. ಇದು HWS ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಿಮಗೆ ಕಂಪ್ನಿ ಬಗ್ಗೆ ತಿಳ್ಕೊಬೇಕು ಅನ್ನೋ ಕುತೂಹಲ ಇದ್ದರೆ, ಏಕೆಂದರೆ ತುಂಬ ಜನಕ್ಕೆ ಅನುಮಾನ ಇರುತ್ತೆ, ಇದು ನಿಜವಾಗ್ಲೂ ಜೆನ್ಯೂನ್ ಕಂಪ್ನಿನ ಅಲ್ವಾ ಅಂತ. ಗೂಗಲ್ ಮಾಡಿ HWS ಫಾರ್ಚೂನ್ ಅಂತ. ನಮ್ಮ ಕಂಪ್ನಿದೇನೆ ಕಾಮರ್ಸ್ ಇರೋದ್ರಿಂದ ಅದು ವೆಬ್ಸೈಟ್ ಓಪನ್ ಆಗುತ್ತೆ. ಅವ್ರ ಹತ್ರ ಒಂದಷ್ಟು ಪ್ರಾಡಕ್ಟ್ ಇರುತ್ತೆ, ಅದನ್ನು ಕೂಡ ಅಲ್ಲಿ ಶೋ ಆಗುತ್ತೆ. ಅದು ಕೂಡ ನೋಡಿ ಗೂಗಲ್ ಮಾಡಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅದು ಜೆನ್ಯೂನ್ ಇದೆ ಅಂತ ನಿಮಗೆ ಅನಿಸಿದ್ರೆ ಆಮೇಲೆ ಬಂದು ಬೇಕಿದ್ರೆ ನೀವು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋಂಥ ಲಿಂಕ್ಗೆ ಹೋಗಿ ಜಾಯ್ನ್ ಆಗಿ ವರ್ಕ್ಗೆ ಜಾಯ್ನ್ ಆಗ್ಬೋದು. ಸೊ ಕ್ವೆಶನ್ ನಂಬರ್ 1, ನಿಮಗೆ ಅಮೌಂಟ್ ಬಂದಿದೆಯಾ? ಎಸ್, ಬಂದಿದೆ. ನಾನು ಈ ಕಂಪ್ನಿಗೆ ಜಾಯ್ನ್ ಆಗಿ 3 ಮಂತ್ಸ್ ಮೇಲಾಯಿತು, ತುಂಬ ದಿನಗಳೇ ಆಯಿತು. ಆದರೆ ನಾನು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಿರಲಿಲ್ಲ. ನನಗೆ ಸ್ಟಾರ್ಟಿಂಗ್ ಹೆಂಗೆ ಮಾಡಬೇಕು ಏನು ಅನ್ನೋ ಅಂಥ ಐಡಿಯಾ ಇರಲಿಲ್ಲ. ಸೊ ಆಮೇಲೆ ನಂದು ಯೂಟ್ಯೂಬ್ ಚಾನಲ್ ಕೂಡ ಇರೋದ್ರಿಂದ ನಾನು ನನ್ನ ಮಗನ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಕು, ನನ್ನ ಯೂಟ್ಯೂಬ್ ಚಾನಲ್ಲು ಮಾಡಬೇಕು. ಈಗ ವರ್ಕ್ ಫ್ರಮ್ ಹೋಮ್ ಸಿಕ್ತು, ನನಗೆ ಅದರಿಂದ ಅಮೌಂಟ್ ಬರ್ತಿದೆ ಅಂತ ನಾನು ನನ್ನ ಚಾನಲ್ನ ಬಿಟ್ಬಿಡೋಕ್ಕಾಗಲ್ಲ. ನಾನು ಅದನ್ನು ಜೊತೆಲೇ ನಾನು ತೊಗೊಂಡು ಹೋಗಬೇಕು. ಯಾಕಂದರೆ ನಾನು 1-2 ದಿವಸ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೂ ನನಗೆ ಡೌನ್ ಆಗಿಬಿಡುತ್ತೆ, ಫುಲ್ಲು ವ್ಯೂಸ್ ಬಿದ್ದೋಗ್ಬಿಡುತ್ತೆ. ಬರ್ತಿರೋದೇ ಕಮ್ಮಿ ವ್ಯೂಸು, ಇನ್ನು ಬಿಟ್ಟರೆ ಇನ್ನು ಅದು ಬಿದ್ದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಜೊತೆ ಮಾಡ್ಕೊಂಡು ಹೋಗೋಣ ಅಂತ ನಾನು ಸ್ಟಾರ್ಟಿಂಗ್ ಏನೂ ವರ್ಕ್ ಮಾಡೇ ಇರಲಿಲ್ಲ. ಸೊ ಆಮೇಲೆ ಒಂದಷ್ಟು ದಿನಗಳಾದ ಮೇಲೆ ನಾನು ವರ್ಕ್ನ ಸ್ಟಾರ್ಟ್ ಮಾಡಿದೆ. ಆಮೇಲಿಂದ ನನಗೆ ಅಮೌಂಟ್ ಬಂತು. ನಾನು ಲಾಸ್ಟು 4 ವೀಕ್ಸಿಂದ ನನಗೆ ಅಮೌಂಟ್ ಬರ್ತಾಯಿದೆ. ಅಂದರೆ ಹೆಚ್ಚು ಕಡಿಮೆ 1 ತಿಂಗಳಿಂದ. ಇಲ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ. ನಾವು ಭಾನುವಾರ ವಿತ್ಡ್ರಾ ಕೊಟ್ಟರೆ ಅಮೌಂಟ್ನ, ಅದು ಸೋಮವಾರ ಎಷ್ಟೊತ್ತಾದರೂ ಸರಿ ಸೋಮವಾರ ನಮ್ಮ ಅಕೌಂಟಿಗೆ ಅದು ಕ್ರೆಡಿಟ್ ಆಗುತ್ತೆ. ಇದು ಕ್ವೆಶನ್ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನಿಮಗೆ ಅಮೌಂಟ್ ಬರ್ತಾ ಇದೆಯಾ? ಎಸ್, ಬರ್ತಾ ಇದೆ, ಖಂಡಿತ ಬರ್ತಾ ಇದೆ. ಅಮೌಂಟ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಈ ವಿಡಿಯೋನ, ಅಂದರೆ ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದು ಯೂಟ್ಯೂಬಲ್ಲಿ. ಯಾಕಂದರೆ ನನಗೂ ಭಯ ಇರುತ್ತಲ್ವ, ನಾನು ಇಲ್ಲಿ ಕೂತ್ಕೊಂಡು ಮಾತಾಡಬೇಕು ಅಂದರೆ ನನಗೆ ಕಾನ್ಫಿಡೆನ್ಸ್ ಇರಬೇಕು, ನಾನು ಅಮೌಂಟ್ ತೊಗೊಂಡಿರಬೇಕು. ನಾನೇ ಅಮೌಂಟ್ ತೊಗೊಳ್ದೆ ನಾನು ಯಾವ ಧೈರ್ಯದ ಮೇಲೆ ನಾನು ನಿಮ್ಮನ್ನೆಲ್ಲ ಬಂದು ಜಾಯ್ನ್ ಆಗಿ ಅಂತ ನಿಮಗೆ ಸಜೆಸ್ಟ್ ಮಾಡೋಕ್ಕಾಗತ್ತೆ ಅಲ್ವಾ. ಸೊ ಅಮೌಂಟ್ ಬಂದಿದೆ. ನೆಕ್ಸ್ಟ್ ಕ್ವೆಶನ್, ಅಮೌಂಟ್ ನಿಮಗೆ ಇಲ್ಲಿ ತನಕ ಎಷ್ಟು ಬಂದಿದೆ? ಸೊ ನಾನು ಲೆಕ್ಕ ಇಟ್ಕೊಂಡಿಲ್ಲ, ಆಯಿತಾ. ಸೊ ನಾನು ಸ್ಕ್ರೀನ್ಶಾಟ್ ಅವಾಗಿಂದ ಇಟ್ಕೋಬೇಕಿತ್ತು, ನಾನು ಅದನ್ನು ಡಿಲೀಟ್ ಮಾಡಿದೆ. ಮೆಸೇಜ್ ಬರುತ್ತಲ್ಲ ಕ್ರೆಡಿಟೆಡ್ ಅಂತ, ಅದು ಇಟ್ಕೋಬೇಕಿತ್ತು ನಾನು, ಬಟ್ ಅದು ಇಟ್ಕೊಂಡಿಲ್ಲ. ಈಗ ನಾನು ಈ ವೀಕ್ದು ನಾನು ಈ ವಿಡಿಯೋನ ಮಾಡ್ತಾ ಇರೋದು ಮಂಗಳವಾರ, ಓಕೆನಾ. ನನಗೆ ಸೋಮವಾರ ಅಂದರೆ ನಿನ್ನೆ ಕ್ರೆಡಿಟ್ ಆಗಿದೆ. ನಾನು ಭಾನುವಾರ ವಿತ್ಡ್ರಾ ಕೊಟ್ಟಿದ್ದೆ, ನನಗೆ ಸೋಮವಾರ ಅಮೌಂಟ್ ಕ್ರೆಡಿಟ್ ಆಗಿದೆ. ಈ ವೀಕ್ದು ಅಮೌಂಟ್ ಎಷ್ಟು ಬಂದಿದೆ ಅನ್ನೋದನ್ನು ನಾನಿಲ್ಲಿ ಸ್ಕ್ರೀನ್ ಶಾಟ್ನ ತೆಗೆದು ನಾನಿಲ್ಲಿ ಹಾಕಿರ್ತೀನಿ. ಇದೇ ಥರ ನನಗೆ ಈ ವೀಕಲ್ಲಿ ನನಗೆ ಬಂದಿದ್ದು 510 ರುಪೀಸ್. ಸೊ ಲಾಸ್ಟ್ ವೀಕಲ್ಲೆಲ್ಲ ಎಷ್ಟು ಬಂದಿತ್ತು ನನಗೆ ಅದನ್ನು ಸ್ಕ್ರೀನ್ ಶಾಟ್ ನಾನು ಇಲ್ಲದೆ ಇರೋದ್ರಿಂದ ನಾನು ನಿಮಗೆ ಅದನ್ನು ಹಾಕೋಕ್ಕಾಗಿಲ್ಲ. ಅದು ಯಾವುದೋ ಒಂದು ವೀಡಿಯೋದಲ್ಲಿ ನಾನು ಹಾಕಿದ್ದೆ ಅದನ್ನು. ಅದಾದಮೇಲೆ ಮತ್ತೆ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟೆ, ಸುಮ್ಮನೆ ಏನಕ್ಕೆ ಅಂತಂದ್ಬಿಟ್ಟು. ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಒಂದೊಂದು ವೀಕಲ್ಲಿ ಅಂದರೆ ಪರ್ಟಿಕ್ಯುಲರ್ ಆಗಿ ನಮಗೆ ಫಿಕ್ಸ್ಡ್ ಸ್ಯಾಲ್ರಿ ಇರಲ್ಲ.
ನಮ್ಮ ವರ್ಕ್ ಹೆಂಗಿರುತ್ತೆ ಅದ್ರ ಮೇಲೆ ಸ್ಯಾಲ್ರಿ ಇರುತ್ತೆ. ನಾವು ಈ ವಾರ ವರ್ಕ್ ಮಾಡಿದ್ವಾ ಅಮೌಂಟ್ ಬರುತ್ತೆ. ಇಲ್ಲ ನಾವು ಒಂಚೂರು ಟೈಮ್ ತೊಗೊತಿದ್ದೀವಿ, ಒಂಚೂರು ಎಲ್ಲ ಲೇಟ್ ಮಾಡ್ತಾಯಿದ್ದೀವಿ, ಕಮ್ಮಿ ಗಮನ ಕೊಡ್ತಾಯಿದ್ದೀವಿ ಅಂತ ಅಂದರೆ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ. ನನಗೆ ಈ ವೀಕ್ ಯಾಕೆ ನನಗೆ ಅಮೌಂಟ್ ಕಮ್ಮಿ ಆಯಿತು ಅಂದರೆ, ನಾನು ಲಾಸ್ಟ್ ವೀಕಲ್ಲಿ ಈ ವಿಡಿಯೋ ಮಾಡಿಕೊಂಡು ಬರೀ ವಿಡಿಯೋಗೆ ಬಂದಿರೋ ಕಮೆಂಟ್ಸ್ಗಳಿಗೆ ರಿಪ್ಲೈ ಕೂತ್ಕೊಂಡು ನಾನು ಅದೇ ಒಂಚೂರು ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ನನಗೆ ಯಾಕಪ್ಪ ಮಾಡಿದೆ ಅಂತಲೇ ನನಗೆ ಅನ್ನಿಸ್ತು ನಿಜವಾಗ್ಲೂ. ಯಾಕಂದರೆ ಆ ನೆಗೆಟಿವ್ ಕಮೆಂಟ್ಸ್ಗಳನ್ನ ನೋಡಿದಾಗ ನನಗೆ ಯಾಕೆ ಬೇಕಿತ್ತು ವಿಡಿಯೋ ಎಲ್ಲ ಮಾಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊಂಡಿದ್ರೆ ಈ ವೀಕ್ ಇನ್ನೊಂದು 300-400 ಎಕ್ಸ್ಟ್ರಾ ಬಂದಿರೋದಲ್ಲ ನನಗೆ. ನಾನೇ 300-400 ಕಳ್ಕೊಂಡಲ್ಲ ಈ ವಿಡಿಯೋ ಮಾಡಿಕೊಂಡು, ಟೈಮ್ ವೇಸ್ಟ್ ಮಾಡ್ಕೊಂಡಲ್ಲ ಅಂತ ಬೇಜಾರಾಗೋಯ್ತು ನನಗೆ ನೆಗೆಟಿವ್ ಕಮೆಂಟ್ಸ್ನ ನೋಡಿ. ಬಟ್ ತಲೆ ಕೆಡಿಸ್ಕೋಬಾರ್ದು ಅಂತ ಅಂದ್ಕೊಂಡು ನಾನು, ಯಾಕಂದರೆ ನನಗೆ ಇದುವರೆಗೂ ನೆಗೆಟಿವ್ ಕಮೆಂಟ್ಸ್ ಬಂದೇ ಇಲ್ಲ. ಫಸ್ಟ್ ಬಂತಲ್ಲ ಇದೇ ನೀವು ಹಿಂಗೆ ಅಂದ್ಬಿಡ್ತಾರಲ್ಲ ಅಂತ ಅನ್ನಿಸ್ತು. ಬಟ್ ನಾನು ಆಮೇಲಿಂದ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ನಿಮ್ಮ ತಲೆ ಕೆಡಿಸ್ಕೊಳ್ಳೋದು ಇಲ್ಲ. ಇನ್ನು ಮುಂದೆ ಆ ಥರ ನೆಗೆಟಿವ್ ಕಮೆಂಟ್ಸ್ಗಳು ಕಂಟಿನ್ಯೂ ಆಗ್ತಾನೆ ಇರುತ್ತೆ, ಬರ್ತಾನೆ ಇರುತ್ತೆ. ಈ ವಿಡಿಯೋಗೆ ಅದು ಎಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೋ ನನಗೆ ಗೊತ್ತಿಲ್ಲ. ಸೊ ನಾನು ಆಲ್ಮೋಸ್ಟ್ ಎಲ್ಲ ನೆಗೆಟಿವ್ ಕಮೆಂಟ್ಸ್ನ ಹಂಗಂಗೆ ಬಿಟ್ಟಿದ್ದೀನಿ. ಇನ್ನು ಮುಂದೆ ನಾನು ಅಂದ್ಕೊಂಡಿರೋದೇನಪ್ಪ ಅಂತಂದರೆ, ನೆಗೆಟಿವ್ ಕಮೆಂಟ್ಸ್ ಒಂದು ನೆಗೆಟಿವ್ ಕಮೆಂಟ್ ಬಂದ್ರೂ ನಾನು ಅದನ್ನು ರಿಮೂವ್ ಮಾಡಿ ಬಿಸಾಕ್ತೀನಿ ಅಥವಾ ಡಿಲೀಟ್ ಮಾಡಿ ಬಿಸಾಕ್ತೀನಿ. ನಾನು ಹೀಗೆ ಅಂದ್ಕೊಂಡಿರೋದು ಇನ್ಮೇಲೆ. ಯಾಕಂದರೆ ಅದರಿಂದ ಏನಾಗ್ತಿದೆ, ನಿಜವಾಗ್ಲೂ ಪಾಪ ವರ್ಕ್ ಮಾಡಿ ಅಮೌಂಟ್ ತೊಗೋಬೇಕು ಅಂತ ಕಷ್ಟದಲ್ಲಿ ಯಾರು ಇರ್ತಾರೆ ಅವ್ರಿಗೂ ಕೂಡ ಇದರಿಂದ ಅನುಮಾನ ಆಗ್ತಿದೆ. ಈ ಕಂಪ್ನಿಗೆ ಹೋಗಬೇಕಾ ಬೇಡವಾ ಅನ್ನೋವಂಥ ಅನುಮಾನಗಳು ಬರ್ತಾ ಇದೆ. ಹಂಗಾಗಿ ಅವ್ರೇನು ಮಾಡ್ತಾರೆ, ನೆಗೆಟಿವ್ ಕಮೆಂಟ್ಸ್ ನೋಡಿ, ಪಾಸಿಟಿವ್ ಕಮೆಂಟ್ಸು ಇರುತ್ತೆ ಅದನ್ನು ನೋಡಲ್ಲ. ನೆಗೆಟಿವ್ ಕಮೆಂಟ್ಸ್ ಒಂದಿದ್ರೂ ಅದನ್ನು ಸೀರಿಯಸ್ಸಾಗಿ ತೊಗೊಂಡು ವರ್ಕ್ ಕಡೆ ಗಮನ ಕೊಡೋದನ್ನು ಬಿಟ್ಬಿಡ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ನಾನು ಇನ್ಮೇಲೆ ಯಾವುದೇ ನೆಗೆಟಿವ್ ಕಮೆಂಟ್ಸ್ ಬಂದ್ರೂ ಅದನ್ನು ಡಿಲೀಟ್ ಮಾಡಿ ಬಿಸಾಕ್ತೀನಿ. ನನಗೆ ಯಾರಾದರೂ ಇದರಲ್ಲೇ ವಾರ್ನ್ ಮಾಡ್ತಾಯಿದೆ, ನೆಗೆಟಿವ್ ಕಮೆಂಟ್ಸ್ ನೀವು ಮಾಡಬೇಕಾ, HWS ಫಾರ್ಚೂನ್ ಕಂಪ್ನಿನಲ್ಲಿ ಜಾಯ್ನ್ ಆಗಿ ವರ್ಕ್ ಮಾಡಿದ್ರೂ ನನಗೆ ಅಮೌಂಟ್ ಬಂದಿಲ್ಲ ಅನ್ನೋ ಅಂಥವ್ರಿಗೆ ಮಾತ್ರ ಕಮೆಂಟ್ ಮಾಡೋ ಯೋಗ್ಯತೆ ಇರುತ್ತೆ. ಉಳಿದವ್ರಿಗೆ ಯಾರಿಗೂ ಕೂಡ ಕಮೆಂಟ್ ಮಾಡೋ ಯೋಗ್ಯತೆ ಇಲ್ಲ. ಸೊ ಕಮೆಂಟ್ ಮಾಡಬೇಡಿ, ಹೇಳ್ತಾ ಇದ್ದೀನಿ ಇವಾಗಲೇ. ಸೊ ನೆಕ್ಸ್ಟು ಅಮೌಂಟ್ ಬರ್ತಾ ಇದೆಯಾ ಆಯಿತು, ಅಮೌಂಟ್ ಎಷ್ಟು ಬಂದಿದೆ ಅದು ಆಯಿತು. ನೆಕ್ಸ್ಟ್ ಕ್ವೆಶನ್ ಬಂದು, ನಾವು ಈ ಕಂಪ್ನಿಗೆ ಜಾಯ್ನ್ ಆಗಬೇಕು ಅಂತ ಅಂದರೆ ಅಮೌಂಟನ್ನ ಪೇ ಮಾಡಬೇಕಾ? ಎಸ್, ಪೇ ಮಾಡಬೇಕು. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ. ಏನು ಹೇಳಿದ್ದೆ ಅಂದರೆ, ನಮಗೆ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಯಾವುದೇ ರೀತಿ ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಈಗ ನೀವು ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇದ್ದರೆ, ವರ್ಕ್ ಬಗ್ಗೆ ತಿಳ್ಕೊಬೇಕು, ಕಂಪ್ನಿ ಬಗ್ಗೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿ ಇದ್ದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಮಾಡುತ್ತೆ. ಅಲ್ಲಿ ತುಂಬ ಜನ ಇರ್ತಾರೆ. ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಯಾರ ನಂಬರ್ ಯಾರಿಗೂ ಕೂಡ ಶೋ ಆಗದಿರೋ ಥರ ನಾವು ಆದಷ್ಟು ಎಲ್ಲ ಅವಾಯ್ಡ್ ಮಾಡ್ತಾಯಿದ್ದೀವಿ. ಕೆಲವ್ರಿಗೆ ಕಾಲ್ ಬರದೇ ಇರ್ಬೋದು, ಅಂಥವರು ಸ್ವಲ್ಪ ವೆಯ್ಟ್ ಮಾಡಿ. ಇನ್ಸ್ಟ್ರಕ್ಷನ್ಸ್ ನಾವು ಕೊಡ್ತಾ ಇರ್ತೀವಿ ಗ್ರೂಪಲ್ಲಿ. ಯಾಕಂತಂದರೆ ಸ್ಟಾರ್ಟಿಂಗ್ ಎಲ್ಲ 20 ನಂಬರ್ಸು 30 ನಂಬರ್ಸು ಅಂದರೆ 20-30 ಮೆಂಬರ್ಸ್ ಗ್ರೂಪ್ಗೆ ಜಾಯ್ನ್ ಆಗ್ತಿದ್ರು. ಆಮೇಲೆ 60 ಆಯಿತು, 70 ಆಯಿತು, ಈಗ 100 ಮೇಲೆ ಬರ್ತಾಯಿದೆ ಒಂದು ದಿನಕ್ಕೆ. ಸೊ ನಮಗೆ ಕಾಲ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗಿದೆ. ಹಾಗಾಗಿ ಕೆಲವ್ರಿಗೆ ನಾವು ಇನ್ನೇನು ಮೀಟಿಂಗ್ ಹತ್ರ ಬಂದುಬಿಟ್ಟಿದೆ ಅನ್ನೋ ಟೈಮಲ್ಲಿ ನಾವು ಕಾಲ್ ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಏನು ಮಾಡಬೇಕು ಅಂತಂದರೆ, ಅಲ್ಲಿ ಅಡ್ಮಿನ್ಸ್ದು ನಂಬರ್ ಕೊಟ್ಟಿರ್ತೀವಿ ಗ್ರೂಪಲ್ಲಿ. ಕಾಲ್ ಬಂದಿಲ್ಲ ನಮಗೆ ಅಂದರೆ, ಬಟ್ ಒಂದಿನ ವೆಯ್ಟ್ ಮಾಡಿ, ಒಂದು ಅರ್ಧ ದಿನನೋ ಒಂದಿನನೋ ವೆಯ್ಟ್ ಮಾಡಿ ಆವಾಗಲೂ ನಿಮಗೆ ಕಾಲ್ ಬಂದಿಲ್ಲ ಅಥವಾ ಯಾವುದೇ ಗ್ರೂಪಲ್ಲಿ ಯಾವುದೇ ರೀತಿ ಮೀಟಿಂಗ್ ಲಿಂಕ್ ಬಂದಿಲ್ಲ, ಏನೂ ಇಲ್ಲ ಅಂತಂದಾಗ ಮಾತ್ರ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಸೊ ನಾವು ಆದಷ್ಟು ಹಾಕ್ತಾ ಇರ್ತೀವಿ ಮೀಟಿಂಗ್ ಲಿಂಕು, ಮತ್ತು ನಮಗೆ ಝೂಮ್ ಆ್ಯಪ್ ಬೇಕು ಮೀಟಿಂಗ್ನ ಅಟೆಂಡ್ ಮಾಡಿಸೋದಕ್ಕೆ. ಝೂಮ್ ಆ್ಯಪ್ ಲಿಂಕು ಮತ್ತು ಮೀಟಿಂಗ್ ಲಿಂಕು ಎರಡನ್ನೂ ಪದೇ ಒಂದು ಹಾಫ್ ಆನ್ ಅವರ್ಗೆ ಒಂದು ಸಲನಾದರೂ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾಕಂದರೆ 5 ನಿಮಿಷ ಗ್ಯಾಪ್ ಕೊಟ್ಟರು ಅದರಲ್ಲಿ 30 ಜನ ಜಾಯ್ನ್ ಆಗಿಬಿಟ್ಟಿರ್ತಾರೆ. ಹಾಗಾಗಿ ಪದೇ ನಾವು ಹಾಕ್ತಾ ಇರ್ತೀವಿ. ಸೊ ಯಾರೂ ಲೆಫ್ಟ್ ಆಗೋದಕ್ಕೆ ಹೋಗಬೇಡಿ. ನೀವು ಲೆಫ್ಟ್ ಆದರೆ ಇವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಾವು ಆ ನಂಬರ್ಗೆ ಕಾಲ್ ಮೆಸೇಜ್ ಏನೂ ಮಾಡಲ್ಲ, ಹಾಗೆ ಬಿಟ್ಬಿಡ್ತೀವಿ. ಆ ಕಾರಣಕ್ಕೋಸ್ಕರ ನಾವು ಹೇಳ್ತಾ ಇರೋದು. ಸೊ ಈ ಮೀಟಿಂಗ್ನ ಅಟೆಂಡ್ ಮಾಡೋದಕ್ಕೆ ನಾವು ಅಮೌಂಟ್ ಪೇ ಮಾಡಬೇಕಾ? ಖಂಡಿತ. ನೀವು ₹1 ಕೂಡ ನೀವು ಲಾಸ್ ಮಾಡೋ ಅವಶ್ಯಕತೆ ಇಲ್ಲ. ₹1 ಅಮೌಂಟ್ ಕೂಡ ನಿಮ್ಮನ್ನು ಕೇಳಲ್ಲ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ. ಸೊ ಪ್ರಾಬ್ಲಮ್ ಏನು ಅಲ್ವಾ ಹೇಳಿ? ಫ್ರೀಯಾಗಿ ನಿಮಗೆ ಮೀಟಿಂಗ್ ಕೊಡ್ತಾ ಇದ್ದಾರೆ, ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂದಮೇಲೆ ಅದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ಮೀಟಿಂಗ್ ಕಂಪ್ಲೀಟ್ ಆಗೋ ತನಕನೂ ವೆಯ್ಟ್ ಮಾಡಿ. ಸೊ ಏನೇನು ಹೇಳ್ತಿದ್ದಾರೆ ಅದೆಲ್ಲ ಕೇಳಿಸ್ಕೊಂಡು ಆಮೇಲೂ ನಿಮಗೆ ಇಂಟ್ರೆಸ್ಟ್ ಇಲ್ವಾ ಜಾಬಲ್ಲಿ, ಆಗ ಲೆಫ್ಟ್ ಆಗಿ. ಆವಾಗ ಯಾರೂ ನಿಮಗೇನೂ ಕೇಳಲ್ಲ. ಅದು ನಿಮಗೆ ಸೇರಿದ್ದದು, ನಿಮ್ಮ ಇಷ್ಟ. ಸೊ ಆವಾಗ ಲೆಫ್ಟ್ ಆಗೋದಕ್ಕೆ ಒಂದು ಅರ್ಥ ಇದೆ. ಸುಮ್ಮನೆ ಜಾಯ್ನ್ ಆಗೋದು ಲೆಫ್ಟ್ ಆಗೋದು ಈ ಥರ ಮಾಡಿದ್ರೆ ಇದರಲ್ಲಿ ಯಾವ ಅರ್ಥನೂ ಇಲ್ಲ. ಸೊ ಕಾಲ್ ಆದಷ್ಟು ನಾವು ಟ್ರೈ ಮಾಡ್ತೀವಿ. ಕಾಲ್ ಬರುತ್ತೆ, ಇನ್ಫಾರ್ಮೇಷನ್ ಕೊಡ್ತಾರೆ, ಮೀಟಿಂಗ್ದು ಲಿಂಕ್ ಕೂಡ ಕಳಿಸ್ಕೊಡ್ತಾರೆ. ಆವಾಗ ಮೀಟಿಂಗಿಗೆ ಜಾಯ್ನ್ ಆಗಿ. ನೆಕ್ಸ್ಟು, ಈಗ ನೀವು
ಮೀಟಿಂಗ್ ಜಾಯ್ನ್ ಆಗೋಕ್ಕೆ ಅಮೌಂಟ್ ಇಲ್ಲ, ಸರಿ. ವರ್ಕಿಗೆ ಜಾಯ್ನ್ ಆಗೋಕ್ಕೆ ಅಮೌಂಟ್ ಇದೆಯಾ? ಖಂಡಿತ ಇದೆ. ಎಷ್ಟು ಕೊಡಬೇಕು? 10,000, 20,000, 15,000? ಖಂಡಿತ ಅಷ್ಟೆಲ್ಲ ಕೊಡೋಂಗಿಲ್ಲ, ತುಂಬ ಸ್ಮಾಲ್ ಅಮೌಂಟೇ ಇರುತ್ತೆ. ನಾನು ಇವತ್ತು ಡೇಟ್ ಎಷ್ಟು? ಒಂದು ಸೆಕೆಂಡ್, ಇವತ್ತು ಮಂಗಳವಾರ ಅಲ್ಲ, 24, ಅಂದರೆ ಇನ್ನು 6 ಡೇಸ್ ಇದೆ. ಈ ತಿಂಗಳು 30ನೇ ತಾರೀಕು ತನಕ ನಿಮಗೆ ಒಂದು ಆಫರ್ ಇದೆ, ಕ್ಯಾಶ್ ಬ್ಯಾಕ್ ಆಫರ್ ಇದೆ. ಈ ವಾರದಲ್ಲಿ ಯಾರೆಲ್ಲ ವರ್ಕ್ಗೆ ಅಮೌಂಟ್ನ ಪೇ ಮಾಡಿ ಜಾಯ್ನ್ ಆಗ್ತೀರಾ ಅವ್ರಿಗೆಲ್ಲ ಕ್ಯಾಶ್ ಬ್ಯಾಕ್ ಆಫರ್ ಇದೆ. ಅದು ಆಫರ್ ಹೆಂಗಿದೆ ಅದನ್ನು ಕೂಡ ನಾನು ಇಲ್ಲಿ ಸ್ಕ್ರೀನ್ಶಾಟ್ ಹಾಕಿರ್ತೀನಿ, ಅದನ್ನು ನೋಡಿ ಆಮೇಲಿಂದ ನೀವು ಡಿಸೈಡ್ ಮಾಡ್ಕೊಳ್ಳಿ ಯಾವುದನ್ನು ತೊಗೊಳ್ಬೇಕು, ಅಂದರೆ ಯಾವ ಥರ ನಾವು ವರ್ಕ್ಗೆ ಜಾಯ್ನ್ ಆಗಬೇಕು, ಎಷ್ಟು ಅಮೌಂಟಲ್ಲಿ ಜಾಯ್ನ್ ಆಗಬೇಕು ಅಂತ. 5 ಪ್ಯಾಕೇಜ್ ಇರುತ್ತೆ ಇದರಲ್ಲಿ, ಸರಿನಾ? 5 ಪ್ಯಾಕೇಜಲ್ಲಿ ನಮ್ಮ ಇಷ್ಟ. ಅವ್ರು ಯಾವ ಕಂಪ್ನಿ ಕಡೆಯಿಂದ ಆಗಿರ್ಬೋದು, ನನ್ನ ಕಡೆಯಿಂದ ಆಗಿರ್ಬೋದು, ಯಾವುದೇ ರೀತಿ ಯಾರಿಗೂ ಫೋರ್ಸ್ ಮಾಡಲ್ಲ. ನೀವು ಅದೇ ಪ್ಯಾಕೇಜ್ ತೊಗೊಂಡು ಜಾಯ್ನ್ ಆಗಬೇಕು, ಇದೇ ಪ್ಯಾಕೇಜ್ ತೊಗೊಂಡು ಜಾಯ್ನ್ ಆಗಬೇಕು ಅಂತ ಯಾರೂ ಫೋರ್ಸ್ ಮಾಡಲ್ಲ. ಅದು ನಿಮ್ಮ ಇಷ್ಟ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಯಾವ ಥರ ಇರುತ್ತೆ ಅಷ್ಟು ಅಮೌಂಟನ್ನು ನೀವು ಕಂಪ್ನಿಗೆ ಪೇ ಮಾಡಿ. ಇಲ್ಲಿ ಯಾವುದೇ ರೀತಿ ಫ್ರಾಡ್ ನಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಯಾವ ಮೆಂಬರ್ ಆಗಿರ್ಬೋದು, ವರ್ಕರ್ಗಾಗ್ಬೋದು, ನಾವು ಅಮೌಂಟ್ನ ಪೇ ಮಾಡಿಸ್ತಾ ಇಲ್ಲ. ಡೈರೆಕ್ಟು ಸ್ಕ್ಯಾನರಿಂದ ನೀವು ಪೇ ಮಾಡಿದ್ರೆ ಅದು ಡೈರೆಕ್ಟ್ ಕಂಪ್ನಿಗೆ ಹೋಗುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಫ್ರಾಡ್ ಎಲ್ಲ ನಡೆಯೋದಕ್ಕೆ, ಅಮೌಂಟ್ ಪೇ ಮಾಡಿದಾಗ ಫ್ರಾಡ್ ಎಲ್ಲ ನಡೆಯೋದಕ್ಕೆ ಅವಕಾಶ ಇರಲ್ಲ. ಈಗ ನೀವು ನನಗೆ ಅಮೌಂಟ್, ಈಗ ನನ್ನದೇ ಸ್ಕ್ಯಾನರ್ ಕಳಿಸ್ತೆ ಅಂತ ಇಟ್ಕೊಳ್ಳಿ, ನೀವು ನನಗೆ ಪೇ ಮಾಡಿಬಿಟ್ಟು ನಾನು ನಿಮಗೆ ಮೋಸ ಮಾಡ್ಬೋದಲ್ಲ, ಮಾಡಲ್ಲ ಹೇಳಿದ್ದು. ಹಂಗಾಗಿ ಆ ಥರ ಯಾರೂ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಂಪ್ನಿದ HWS ಫಾರ್ಚೂನ್ ಮಾರ್ಕೆಟಿಂಗ್ ಅಂತಲೇ ಒಂದು ಅಕೌಂಟ್ ಇದೆ, ಆ ಅಕೌಂಟಿಗೆ ಅಮೌಂಟ್ ಹೋಗುತ್ತೆ. ಇದು ಫಸ್ಟ್ ಸ್ಟೆಪ್, ಸರಿನಾ? ನೀವು ಯಾವ ಪ್ಯಾಕೇಜ್ನ ತೊಗೊಂಡು ಜಾಯ್ನ್ ಆಗ್ತೀರಾ ಅದು ನಿಮ್ಮ ಇಷ್ಟಿತ. ಸೊ ಎಷ್ಟು ಅಮೌಂಟು? ಆವಾಗಲೇ ಹೇಳಿದಂಗೆ ನಾವು ತುಂಬ ಅಮೌಂಟಿನ ಇಲ್ಲಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಮತ್ತು ಪದೇ ಅಮೌಂಟ್ ಪೇ ಮಾಡಬೇಕಾ? ಖಂಡಿತ ಇಲ್ಲ. ಒಂದು ಸಲ ನಾವು ಅಮೌಂಟ್ ಪೇ ಮಾಡಿದ್ರೆ ಅದು ಲೈಫ್ ಟೈಮ್ ವ್ಯಾಲಿಡಿಟಿ ಇರುತ್ತೆ. ಅದಕ್ಕೆ ಮತ್ತೆ ನೀವು ಕೆಲವೊಂದು ಕಂಪ್ನಿನಲ್ಲಿ 5,000 ಪೇ ಮಾಡ್ತೀರಾ, ಮತ್ತು 10,000 ಕೊಡಿ ಅಂತಾರೆ, ಇಲ್ಲ ಪುನಃ 2,000 ಕೊಡಿ ಅಂತಾರೆ, 3,000 ಕೊಡಿ ಅಂತಾರೆ. ಪದೇ ನೀವು ಕಟ್ಟಿ ಅಂತ ಕೇಳ್ತಾನೆ ಇರ್ತಾರೆ. ಕೊನೆಗೊಂದಿನ ನಾಮ ಹಾಕ್ತಾರೆ. ಬಟ್ ಇಲ್ಲಿ ಆ ಥರ ಇಲ್ಲ. ನಾವು ಒಂದು ಸಲ ಅಮೌಂಟ್ನ ಪೇ ಮಾಡಿದ್ರೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಅಮೌಂಟ್ನ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಆ ಅಮೌಂಟನ್ನು ನಾವು ಎಲ್ಲೋ ಒಂದು ಕಡೆ ಖರ್ಚು ಮಾಡ್ಬಿಟ್ಟು ಬಂದುಬಿಟ್ಟಿರ್ತೀವಿ. ಒಂದು ಸೀರೆ ಅಂಗಡಿಗೆ ಹೋಯ್ತು ಅಂದರೆ ಅಲ್ಲೇ ನಾವು ಒಂದಷ್ಟು ಕಳೆದ್ಬಿಟ್ಟು ಬಂತೀವಿ. ಒಂದು ಚಾಟ್ ಸೆಂಟರ್ಗೆ ಹೋದರೆ ಅಲ್ಲೇ ಅಮೌಂಟ್ನ ಕಳೆದು ಬಂದಿರ್ತೀವಿ. ಅಥವಾ ಇನ್ನೆಲ್ಲೋ ಆಚೆ ತಿರ್ಗಾಡಕ್ಕೆ ಹೋದರೆ ಅದು ಇದು ತಿನ್ಕೊಂಡು ಅಲ್ಲೇ ಒಂದಷ್ಟು ಅಮೌಂಟ್ನ ಕಳೆದಿರ್ತೀವಿ. ಆ ಒಂದು ಸ್ಮಾಲ್ ಅಮೌಂಟನ್ನು ನಾವು ಇಲ್ಲಿ ಇನ್ವೆಸ್ಟ್ ಮಾಡಿ ವರ್ಕ್ನ ಸ್ಟಾರ್ಟ್ ಮಾಡಿದ್ರೆ ನಮಗೆ ಖಂಡಿತ ಅರ್ನಿಂಗ್ಸ್ ಬಂದೇ ಬರುತ್ತೆ. ಇಲ್ಲಿ ವರ್ಕ್ ಮಾಡ್ದೇನೆ ನೀವು ನಂಗೆ ದುಡ್ಡು ಬರಲಿಲ್ಲ ಅಂದ್ಬಿಟ್ಟು ಬಂದು ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ, ಅದಕ್ಕೆ ನೀವೇ ಜವಾಬ್ದಾರಿ. ನೀವು ವರ್ಕ್ ಮಾಡಿಲ್ಲ ಅಂದರೆ ಯಾರು ದುಡ್ಡು ಕೊಡ್ತಾರೆ ಹೇಳಿ? ಸೊ ನಿಮ್ಗೆ ಅನಿಸುತ್ತೆ ಈಗ ಎಷ್ಟೊಂದು ಜನ ಅನ್ಕೋತೀರ, ಓಕೆ ಅಮೌಂಟ್ನ ಪೇ ಮಾಡಬೇಕು, ಹಾಗಾಗಿ ನಾನು ವರ್ಕಿಗೆ ಬರಲ್ಲ ಅಂತ ಬಿಟ್ಬಿಡ್ತೀರ. ನನಗೆ ಹೇಳಿ, ವಿತೌಟ್ ಇನ್ವೆಸ್ಟ್ಮೆಂಟ್ ಲಾಭ ತರೋವಂಥದ್ದು ಯಾವುದಾದ್ರೂ ಇದ್ದರೆ ಅದು ಜೆನ್ಯೂನ್ ಆಗಿರಬೇಕು. ಸುಮ್ಮನೆ ಸಿಕ್ಕಿದ್ದೆಲ್ಲ ನನಗೆ ರೆಫರ್ ಮಾಡಬೇಡಿ. ವಿತೌಟ್ ಇನ್ವೆಸ್ಟ್ಮೆಂಟ್ ₹1 ನಾವು ಹಾಕದೇನೆ ನಮಗೆ ಲಾಭ ಕೊಡೋ ಅಂಥದ್ದು ಯಾವುದಾದ್ರೂ ಇದ್ದರೆ ನನಗೆ ಹೇಳಿ, ನಾನೇ ಬಂದುಬಿಡ್ತೀನಿ, ಸರಿನಾ? ನೀವು ಅರ್ನಿಂಗ್ಸ್ ಮಾಡಬೇಕಾಗಿರೋದು. ಸೊ ಇಲ್ಲಿ ಯಾರು ನಿಮಗೆ ಫೋರ್ಸ್ ಮಾಡಲ್ಲ. ವರ್ಕ್ ಮಾಡಬೇಕಾಗಿರೋರು ನೀವೇ, ಅಮೌಂಟ್ ತಗೊಳ್ಳೋರು ನೀವೇ. ನಿಮ್ಮ ಒಂದು ಸ್ವಂತ ಬುದ್ಧಿನ ಉಪಯೋಗಿಸಿ ನೀವು ಕೆಲಸ ಮಾಡಿದ್ರೆ ಖಂಡಿತ ಅರ್ನಿಂಗ್ಸ್ ಬಂದೇ ಬರುತ್ತೆ. ಅದಕ್ಕೆ ನಾನೇ ಸಾಕ್ಷಿ. ನಾನು ಯೂಟ್ಯೂಬ್ ನಡೆಸ್ಕೊಂಡು ನನ್ನ ಮಗನ ನೋಡಿಕೊಂಡು ಇದನ್ನು ಮಾಡಿಕೊಂಡು ಎಲ್ಲನೂ ಮಾಡ್ತಾಯಿದ್ದೀನಿ ಅಂತಂದರೆ ನನಗೆ ಇಷ್ಟು ಅಮೌಂಟ್ ಬರ್ತಾಯಿದೆ ಅಂದರೆ ನಿಮಗೆ ಯಾಕೆ ಬರಲ್ಲ ಅಮೌಂಟ್? ಇಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ, ಹೌಸ್ ವೈಫ್ ಇದ್ದಾರೆ, ಈಚೀಚೆಗೆ ಜೆಂಟ್ಸು ಕೂಡ ಇಲ್ಲಿ ಜಾಯ್ನ್ ಆಗ್ತಾಯಿದ್ದಾರೆ. ಅದು ವರ್ಕ್ ಮಾಡಿಕೊಂಡು, ಅಂದರೆ ಈಗ ಆಫೀಸಲ್ಲಿ ಅಥವಾ ಕಂಪ್ನಿಗಳಲ್ಲಿ ಎಲ್ಲಾದರೂ ಒಂದು ಸ್ಕೂಲಲ್ಲೋ ಕೆಲಸ ಮಾಡಿಕೊಂಡು ಕೂಡ ಇದನ್ನು ಸೈಡ್ ಬಿಸ್ನೆಸ್ ಥರನೂ ಮಾಡಿಕೊಂಡು ಎಷ್ಟೋ ಜನ ನಮ್ಮ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟು ಏನು ವರ್ಕು ಅದೇ ಎಲ್ಲರಿಗೂ ತಲೆನೋವು. ಎಲ್ಲದೂ ಹೇಳ್ತೀರಾ ಇದು ಹೇಳಲ್ಲ, ಎಲ್ಲದೂ ಹೇಳ್ತೀರಾ ಇದು ಹೇಳಲ್ಲ ಅಂತ ಸುಮ್ಮನೆ ಬಂದು ಕಮೆಂಟ್ ಹಾಕೋದು. ನಿಮಗೆ ಒಂದು ಹೇಳ್ಬಿಡ್ತೀನಿ, ನಾನು ಹೇಳ್ತಿದ್ದೀನಲ್ವ, ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ, ಈ ವಿಡಿಯೋದಲ್ಲೂ ಹೇಳಿದ್ದೀನಿ. ಹೋಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಗ್ರೂಪಿಗೆ ಹೋಗುತ್ತೆ, ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ. ಅಷ್ಟೂ ನಿಮಗೆ ತಾಳ್ಮೆ ಇಲ್ಲ ಅಂದರೆ ಅದು ಹೆಂಗೆ ನೀವು ವರ್ಕ್ ಮಾಡ್ತೀರಾ? ಅದನ್ನು ಹೇಳಿಬಿಡಿ ನನಗೆ ಫಸ್ಟು. ಏನು ಹೆಂಗೆ ಏನು ಅಮೌಂಟ್ ಕೊಡಬೇಕು ಅದನ್ನೆಲ್ಲ ಕೊಡೋದೇನಕ್ಕೆ? ಇನ್ಫಾರ್ಮೇಷನ್ದು ಕೊಡೋಕ್ಕೋಸ್ಕರನೇ ನಾವು ಗ್ರೂಪ್ ಮಾಡಿರೋದು, ಮೀಟಿಂಗ್ ಅಟೆಂಡ್ ಮಾಡಿಸ್ತಾ ಇರೋದು ಅದೇ ಕಾರಣಕ್ಕೋಸ್ಕರ.
ಸುಮ್ಮನೆ ಬಂದ್ಬಿಟ್ಟು ಸುಮ್ಮನೆ ಬೇಕಾಬಿಟ್ಟು ಕಮೆಂಟ್ ಮಾಡ್ಕೊಂಡು ಕೂತಿರಬೇಡಿ. ಆ ಟೈಮ್ನ ಹೋಗಿ ಜಾಯ್ನ್ ಆಗಿ ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಒಂದಷ್ಟು ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಕೂಡ ಆದಂಗಾಗುತ್ತೆ. ನಿಮ್ಮನ್ನು ಯಾರು ಇಲ್ಲಿ ಜಾಯ್ನ್ ಆಗಲೇಬೇಕು ಅಂತ ಯಾರಾದರೂ ಹೇಳಿದಾರಾ, ಫೋರ್ಸ್ ಮಾಡ್ತಿದ್ದಾರಾ? ಇಲ್ಲ, ಅದು ನಿಮಗೆ ಸೇರಿದ್ದು. ಓಕೆನಾ? ನಿಮಗೂ ಒಂದು ಅನುಭವ ಆದಂಗೆ ಆಗುತ್ತೆ. ಓ, ಈ ಕಂಪ್ನಿ ಈ ಥರನಾ, ಆ ಕಂಪ್ನಿ ಆ ಥರ ಇತ್ತು, ಈ ಕಂಪ್ನಿ ಈ ಥರ ಇದೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಮೀಟಿಂಗ್ನ ಅಟೆಂಡ್ ಮಾಡ್ಕೊಳ್ಳಿ. ಸೊ ವರ್ಕ್ ಏನು ಅಂದರೆ ರೆಫರಿಂಗ್ ವರ್ಕ್. ಓಕೆನಾ? ಇದಕ್ಕೂ ಮೀರಿ ನಿಮಗೆ ಏನೋ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ. ಮೀಟಿಂಗಲ್ಲಿ ಅಟೆಂಡ್ ಮಾಡಿ. ಮೀಟಿಂಗ್ ಯಾವುದೇ ರೀತಿ ಅಮೌಂಟನ್ನು ಕೊಡೋ ಅವಶ್ಯಕತೆ ಇಲ್ಲ. ಕೆಲವ್ರು ಬರ್ತೀರಾ, ಟೈಪಿಂಗ್ ಇದೆಯಾ, ಟೆಲಿಕಾಲಿಂಗ್ ಇದೆಯಾ, ಅದಿದೆಯಾ ಇದಿದೆಯಾ ಅಂದ್ಕೊಂಡು ಕೇಳ್ತೀರಾ. ಅದು ಯಾವುದೂ ನಮ್ಮ ಹತ್ರ ಇಲ್ಲ. ಇರೋದು ಒಂದೇ ವರ್ಕು. ನಿಮ್ಮ ಕೈಲಿ ಆಯಿತಾ ಮಾಡಿ, ಇಲ್ಲ ಅಂದರೆ ಇಲ್ಲ. ಬಟ್ ನೀವು ಸೀರಿಯಸ್ಸಾಗಿ ತೊಗೊಂಡು ನೀವು ಪಾರ್ಟ್ ಟೈಮಲ್ಲಿ ಮಾಡ್ತಿರೋ ಫುಲ್ ಟೈಮಲ್ಲಿ ಮಾಡ್ತಿರೋ ಅದು ನಿಮಗೆ ಸೇರಿದ್ದು. ಆಯಿತಾ? ನೀವು ಯಾವ ಥರ ಆದರೂ ನೀವು ಮಾಡ್ಕೊಳ್ಳಿ, ಬಟ್ ಅಮೌಂಟ್ ಅಂತೂ ಬರುತ್ತೆ, ಅಷ್ಟಂತೂ ಪಕ್ಕ. ಸೊ ನನ್ನ ಕಡೆಯಿಂದ ಯಾರಾದರೂ ಜಾಯ್ನ್ ಆದರೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ನಾನು ನಿಮಗೆ ಅಷ್ಟು ಸಪೋರ್ಟನ್ನ ನಾನು ಕೊಡ್ತೀನಿ. ಆಲ್ರೆಡಿ ಈಗ ಎಷ್ಟೊಂದು ಜನ ಜಾಯ್ನ್ ಆಗಿದ್ದಾರೆ. ಅವ್ರಿಗೆಲ್ಲ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಪೋರ್ಟ್ನ ಕೊಟ್ಟು ನಾನೀಗ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ದೀನಿ. ಸೊ ನಿಮಗೂ ಇಂಟ್ರೆಸ್ಟ್ ಇದೆಯಾ, ಬನ್ನಿ, ಜಾಯ್ನ್ ಆಗಿ ವರ್ಕ್ ಮಾಡಿ ಅಮೌಂಟ್ನ ಅರ್ನಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ಸ್ಟೂಡೆಂಟ್ಸ್ ಎಲ್ಲ ವರ್ಕ್ ಮಾಡ್ತಿದ್ದಾರೆ. ಅವ್ರ ಪಾಕೆಟ್ ಮನಿಗೆ ಇದಾಗ್ತಾ ಇದೆ ಅಮೌಂಟು. ಫೀಸ್ ಪೇ ಮಾಡ್ಕೊತಾ ಇದ್ದಾರೆ ಇಲ್ಲಿ ಕೆಲಸ ಮಾಡಿಕೊಂಡು, ಕ್ಲಾಸ್ ಇಲ್ಲದೆ ಇರೋ ಟೈಮಲ್ಲಿ ಅಥವಾ ಕಾಲೇಜೆಲ್ಲ ಮುಗಿದ ಮೇಲೆ ಈ ಟೈಮಲ್ಲೆಲ್ಲ ಅಮೌಂಟ್ನ ತೊಗೊತಾ ಇದ್ದಾರೆ. ಸೊ ನಿಮಗೂ ಅದ್ರ ಆಸೆ ಇದೆಯಾ? ಯಾಕಂದರೆ ಈಗ ಎಲ್ಲದಕ್ಕೂ ನಾವು ನಮ್ಮ ಮನೆಯವ್ರಗಳ ಮೇಲೇ ಡಿಪೆಂಡ್ ಆಗ್ತೀವಿ ಅಂತಂದರೆ ಅದು ಅಷ್ಟು ಚೆನ್ನಾಗಿರಲ್ಲ. ಈಗ ನನಗೆ ಒಂದು ಮದುವೆ ಆಗಿದೆ, ನಾನು ಇನ್ನೂ ನಮ್ಮ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗ್ತೀನಿ, ಇಲ್ಲ ನನ್ನ ಗಂಡನ ಮೇಲೆ ನಾನು ಡಿಪೆಂಡ್ ಆಗ್ತೀನಿ ಅಂದರೆ ಅದೇನೋ ನನ್ನ ಒಂದು ಮನಸ್ಸು ಅದು ಒಪ್ಪಲ್ಲ. ಒಂದು ಸ್ವಾಭಿಮಾನ ಅನ್ನೋದದ್ದು ಮನುಷ್ಯನಿರುತ್ತಲ್ವ. ಸೊ ನಾವೆಲ್ಲದಕ್ಕೂ ಹಸ್ಬೆಂಡ್ನ ಅಥವಾ ನಮ್ಮ ತಂದೆ ತಾಯಿಗಳ ಮೇಲೇ ಫೈನಾನ್ಷಿಯಲಿ ಡಿಪೆಂಡ್ ಆಗೋದು ಅಷ್ಟು ಚೆನ್ನಾಗಿರಲ್ಲ. ಸೊ ಇಷ್ಟು ದಿವಸ ಅವರೆಲ್ಲ ನೋಡ್ಕೊಂಡಿರ್ತಾರಲ್ವ. ಸೊ ನಮ್ಮದು ಅಂತ ನಾವೇನಾದರೂ ಮಾಡಬೇಕು. ಸುಮ್ಮನೆ ಕೂತ್ಕೊಂಡು ಈಗ ನಾವು ರೀಲ್ಸ್ ಎಲ್ಲ ನೋಡ್ತಾ ಇರ್ತೀವಿ, ಹೌದಾ? ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತೀವಿ. ಅದೆಲ್ಲ ನೋಡೋ ಟೈಮ್ ನಾವು ವರ್ಕ್ ಕಡೆ ಗಮನ ಕೊಟ್ಟರೆ ನಾವು ದುಡ್ಡು ಬಂದಂಗೂ ಆಗುತ್ತೆ ಅಲ್ವಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಹೇಳಬೇಕಿತ್ತು, ಹೇಳಿದ್ದೀನಿ. ನಿಮ್ಗೆ ಇದಕ್ಕೂ ಮೀರಿ ದಯವಿಟ್ಟು ಕಮೆಂಟ್ ಮಾಡಬೇಡಿ. ಇದಕ್ಕೂ ಮೀರಿ ನಿಮಗೆ ಇನ್ಫಾರ್ಮೇಷನ್ ಬೇಕಾ, ಹೋಗಿ ಅಲ್ಲಿ ಮೀಟಿಂಗಲ್ಲೆಲ್ಲ ಹೇಳ್ಕೊಡ್ತಾರೆ. ನೀವು ಧೈರ್ಯವಾಗಿ ಮೀಟಿಂಗ್ನ ಅಟೆಂಡ್ ಮಾಡಿ ಇನ್ಫಾರ್ಮೇಷನ್ನ ತಗೊಳ್ಳಿ. ಇವತ್ತು ಮಂಗಳವಾರ ಹೆಚ್ಚು ಕಡಿಮೆ 95 ಜನನೂ ಏನೋ ಮೀಟಿಂಗ್ ಅಟೆಂಡ್ ಮಾಡಿದರು. ಆಯಿತಾ? ಅವರೆಲ್ಲ ಎಷ್ಟು ಚೆನ್ನಾಗಿ ಅವ್ರಿಗೆ ಇರೋ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡ್ರು ಗೊತ್ತಾ? ಖುಷಿ ಆಯಿತು ನನಗೂ ಅವರೆಲ್ಲ. ಯಾಕಂದರೆ ವರ್ಕ್ ಮಾಡಬೇಕು ಅಂತ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಡೌಟ್ಸ್ ಬರುತ್ತೆ. ಸೊ ಅಂದರೆ ಆ ಥರ ಮಾಡಬೇಕಾ, ಈ ಥರ ಮಾಡಬೇಕಾ, ಅದು ಹೇಗೆ, ಇದು ಹೇಗೆ ಅಂತೆಲ್ಲ ಅದೆಲ್ಲದನ್ನು ನೀವು ಮೀಟಿಂಗಲ್ಲಿ ಕ್ಲಿಯರ್ ಮಾಡ್ಕೋಬೋದು. ಅವರು ಎಲ್ಲದಕ್ಕೂ ಆನ್ಸರ್ ಕೊಡ್ತಾರೆ. 40 ಮಿನಿಟ್ಸ್ ಇರುತ್ತೆ ಮೀಟಿಂಗ್. ಓಕೆನಾ? ಅದು 40 ಮಿನಿಟ್ಸಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ವೆಶನ್ಸ್ಗೆ ಅವರು ಆನ್ಸರ್ ಮಾಡ್ತಾರೆ. ಸೊ ನಾನು ಲಾಸ್ಟ್ ಇನ್ನೊಂದು ಸಾಲ್ವ್ ಮಾಡಿಬಿಡ್ತೀನಿ. ಏನಪ್ಪ ಅಂತಂದರೆ ನಾವೇನಾದರೂ ಆಧಾರ್ ಕಾರ್ಡು ಅಥವಾ ಬ್ಯಾಂಕ್ ಡೀಟೇಲ್ಸು ಏನು ನಾವು ನಿಮ್ಮ ಮನೆ ಅಡ್ರೆಸ್ಸು ಏನೂ ಕೇಳಲ್ಲ. ನಿಮ್ಮ ಮೊಬೈಲ್ ನಂಬರು ಒಂದು ಕೇಳ್ತೀವಿ ಅಷ್ಟೇ. ಅದಿಲ್ಲದೆ ಹೆಂಗೆ ಮಾಡೋಕ್ಕಾಗುತ್ತೆ ಅಲ್ಲ? ಮತ್ತು ಈಗ ಅಕೌಂಟ್ ಡೀಟೇಲ್ಸ್ ಎಲ್ಲ ಏನೂ ಕೇಳಲ್ಲ. ಮತ್ತು ಹೆಂಗೆ ನಮಗೆ ಅಮೌಂಟ್ ಬರುತ್ತೆ ಅಂತ ಕ್ವೆಶನ್ ಬರುತ್ತೆ. ನೆಕ್ಸ್ಟು ಆಯಿತಾ? ನಾವು ಯಾಕೆ ಅಕೌಂಟ್ ಡೀಟೇಲ್ಸ್ನ ತೊಗೋತಾ ಇಲ್ಲ ಅಂದರೆ ಜನಗಳಿಗೆ ಭಯ ಇರುತ್ತೆ. ಓ, ನಮ್ಮ ಅಕೌಂಟ್ ಡೀಟೇಲ್ಸ್ ತೊಗೊಂಡು ಇವ್ರು ನಮಗೆ ಮೋಸ ಮಾಡ್ತಾರೆ, ಈ ಭಯ ಇರುತ್ತೆ. ಅದೇ ಕಾರಣಕ್ಕೋಸ್ಕರ ನಾವೇನು ಮಾಡ್ತೀವಿ, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಒಂದು ID ಮತ್ತು ಪಾಸ್ವರ್ಡ್ನ ಕೊಟ್ಬಿಡ್ತೀವಿ ಕ್ರಿಯೇಟ್ ಮಾಡಿ. ಅವರು ಆ ID-ನಲ್ಲಿ ಹೋದರೆ ಓಪನ್ ಮಾಡಿದ್ರೆ ಅವರು ಪಾಸ್ವರ್ಡ್ನ ಹಾಕಿ ಅವ್ರ ID-ನ ಓಪನ್ ಮಾಡಿಕೊಂಡ್ರೆ ಅಲ್ಲಿ ಒಂದು KYC ಅಂತ ಒಂದು ಆಪ್ಷನ್ ಇರುತ್ತೆ. ಅವ್ರು KYC-ನ ಮಾಡಿಕೊಂಡ್ರೆ ಅದು ಅವ್ರಿಗೆ ಮಾತ್ರ ಶೋ ಆಗುತ್ತೆ. ಸೊ KYC ಹೆಂಗೆ ಮಾಡ್ಕೋಬೇಕು ಅದು ಕೂಡ ಮೀಟಿಂಗಲ್ಲಿ ಟ್ರೈನಿಂಗಲ್ಲಿ ಹೇಳ್ಕೊಡ್ತಾರೆ. ಯಾವುದೇ ನೀವು ಡೀಟೇಲ್ಸ್ನ ನಮಗೆ ಕೊಡೋ ಅವಶ್ಯಕತೆ ಇರಲ್ಲ. ನಾವು ಯಾವ ಡೀಟೇಲ್ಸು ನಿಮ್ಮ ಹತ್ರ ಕೇಳೋದು ಇಲ್ಲ. ಆಯಿತಾ? ಸೊ KYC ಮುಖಾಂತರ ನೀವು KYC ಮಾಡಿಕೊಂಡ್ರೆ ಅದ್ರ ಮುಖಾಂತರ ಡೈರೆಕ್ಟಾಗಿ ಅಮೌಂಟು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳುತ್ತೆ. ಸೊ ಇದು ಕೂಡ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇನ್ನೂ ನಿಮಗೆ ಎಕ್ಸ್ಟ್ರಾ ಏನೋ ಡೌಟ್ಸ್ ಬರ್ತಾ ಇದೆ ಅಂತಂದರೆ ಎಲ್ಲ ಡೌಟ್ಸ್ಗೂ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ ನೀವು ಮೀಟಿಂಗ್ನ ಅಟೆಂಡ್ ಮಾಡಿದ್ರೆ. ಇಲ್ಲಿ ಯಾರೋ ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ. ಆಸಕ್ತಿ ಇದ್ದರೆ ನಿಜವಾಗ್ಲೂ ನಾನು ವರ್ಕ್ ಮಾಡ್ತೀನಿ ಅನ್ನೋ ಮನಸ್ಥಿತಿ ಇದ್ದರೆ, ಆ ಸಾಮರ್ಥ್ಯ ನಿಮಗಿದ್ದರೆ ವರ್ಕ್ನ ಮಾಡಿ, ಇಲ್ಲ ಅಂತಂದರೆ ಇಲ್ಲ. ಮತ್ತು
ಇಲ್ಲಿ ಯಾರೋ ನನಗೆ ಲಾಸ್ಟ್ ವಿಡಿಯೋಗೆ ಕಮೆಂಟ್ ಕೂಡ ಕೊಟ್ಟಿದ್ರು. ನಮ್ಮ ಆಫೀಸ್ ಇರೋದು ಬ್ಯಾಂಗ್ಳೂರಲ್ಲಿ KR ಪುರಮಲ್ಲಿ, ದೂರವಾಣಿ ನಗರಲ್ಲಿರೋದು. ದೂರವಾಣಿ ನಗರಲ್ಲಿರೋರೇ ನಾನು ಅಷ್ಟೇ ದೂರವಾಣಿ ನಗರಲ್ಲಿರೋದು. ನನಗೆ ಇಲ್ಲಿ ಈ ಥರ ಆಫೀಸ್ ಬಗ್ಗೆ ಗೊತ್ತೇ ಇರಲಿಲ್ಲ. ನಾನು ವರ್ಕ್ಗೆ ಜಾಯ್ನ್ ಆಗ್ತೀನಿ ಅಂತ ಬಂದರು. ಸೊ ಈ ಥರ ತಿಳ್ಕೊಂಡು ಈಗ ನಾವು ತಿಳ್ಕೊಳ್ಳಿ ಅಂತ ಎಷ್ಟು ಸಲ ಕಂಪ್ನಿ ಬಗ್ಗೆ ತಿಳ್ಕೊಳ್ಳಿ ಅಂತ ಎಷ್ಟು ಸಲ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೆಲಸ ಮಾಡ್ತಿರೋ ಕಂಪ್ನಿ ಅಷ್ಟು ಸಾಚವಾಗಿದೆ ಅಂತ, ಜೆನ್ಯೂನ್ ಆಗಿದೆ ಅಂತ. ಫ್ರಾಡ್ ಮಾಡೋರು ಯಾರಾದರೂ ಕಂಪ್ನಿ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ ಅಂತ ಮತ್ತೆ ಯಾರೂ ಹೇಳಲ್ಲ. ಹಂಗಾಗಿ ನಾನು ಎಷ್ಟು ಹೇಳ್ಬೋದು ಆಲ್ಮೋಸ್ಟ್ ಎಲ್ಲ ನಾನು ಕವರ್ ಮಾಡಿದ್ದೀನಿ ಅನಿಸುತ್ತೆ ನಿಮ್ಮ ಡೌಟ್ಸ್ಗಳನ್ನ. ಅದಕ್ಕೂ ಮೀರಿ ದಯವಿಟ್ಟು ನನಗೆ ಕಮೆಂಟ್ ಮೇಲೆ ಕಮೆಂಟ್ ಹಾಕಕ್ಕೆ ಹೋಗಬೇಡಿ. ಏನೇ ಡೀಟೇಲ್ಸ್ ಬೇಕಿದ್ರೂ ಮೀಟಿಂಗಲ್ಲಿ ನೀವು ತಿಳ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.